ಬೆಂಗಳೂರಿನಲ್ಲಿ ಇಂದಿನಿಂದ ಆಪರೇಷನ್ ಕಸ ಶುರುವಾಗಿದೆ. ರಸ್ತೆ ಬದಿ ಖಾಲಿ ಸೈಟ್ಗಳಲ್ಲಿ ತುಂಬಿರುವಂತಹ ಕಸವನ್ನು ತೆರವು ಮಾಡೋದಕ್ಕೆ ಚಾಲನೆ ನೀಡಲಾಗಿದೆ. ಆಗಸ್ಟ್ 15 ಒಳಗೆ ನಿಮ್ಮ ಸೈಟ್ ನೀವೇ ಖಾಲಿ ಮಾಡಿಕೊಳ್ಳಬೇಕು ಅಂತ ಸರ್ಕಾರ ಸೂಚಿಸಿದೆ. ಫುಟ್ಪಾತ್ ತೆರವು ಮಾಡಿದ್ದಾಯ್ತು, ಧೂಳು ಹಿಡಿದ ವಾಹನಗಳನ್ನ ತೆರವು ಮಾಡಿದ್ದಾಯ್ತು. ಈಗ ಆಪರೇಷನ್ ಕಸ ಶುರುವಾಗಿದೆ. ಬೆಂಗಳೂರಿನ ಹೆಬ್ಬಾಳದಲ್ಲಿ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಕಸ ತೆರವು ಮಾಡೋ ಮೂಲಕ ಚಾಲನೆ ನೀಡಿದ್ದಾರೆ. ಸಚಿವರಾದ ಕೃಷ್ಣ ಬೈರೇಗೌಡ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಾಥ್ ನೀಡಿದ್ರು. ಒಂದು ಸ್ವಚ್ಛತೆಯನ್ನ ಅವತ್ತಿಂದನೇ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮ್, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ಖಾಲಿ ಸೈಟ್ ಇದ್ರೆ ಸ್ವಚ್ಛತೆ ಕಾಪಾಡಬೇಕು ಎಂದ ಡಿಕೆ, ಖಾಲಿ ಇಟ್ಕೋಬಾರ್ದು ಅಂದ್ರು. ರಸ್ತೆ ಬದಿ ಖಾಲಿ ನಿವೇಶನ, ಪೈಪ್, ಸ್ಲಾಬ್ಗಳಲ್ಲಿ ತುಂಬಿರೋ ರಾಶಿ ಕ್ಲೀನ್ ಮಾಡೋ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ನಗರವನ್ನ ಕಸಮುಕ್ತಗೊಳಿಸಲು ಜಿಬಿಎ ಮಹತ್ವದ ಹೆಜ್ಜೆ ಇಟ್ಟಿದೆ. 22,000 ಟನ್ನಷ್ಟು ತ್ಯಾಜ್ಯ ತೆರವಿಗೆ ಜಿಬಿಎ ಮುಂದಾಗಿದೆ. ಆಗಸ್ಟ್ 15ರೊಳಗೆ ಸ್ವಂತ ಜಾಗವನ್ನ ಕ್ಲೀನ್ ಮಾಡಿಕೊಳ್ಳಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಆಗಸ್ಟ್ 15ನೇ ತಾರೀಕುವರೆಗೂ ನಾವು ಸಮಯ ಕೊಟ್ಟಿದ್ದೇವೆ. ಅದರಲ್ಲಿ ತಮ್ಮ ಖಾಲಿ ನಿವೇಶನವನ್ನ ದಯವಿಟ್ಟು ತಾವೇ ಸ್ವಚ್ಛ ಮಾಡಿಕೊಂಡು, ಇದೊಂದು ಬೆಂಗಳೂರಿಗೆ ತಮ್ಮ ಒಂದು ಸಣ್ಣ ಕೊಡುಗೆ. ಶೋಭಾ ಕರಂದ್ಲಾಜೆ ಕೂಡ ಬೆಂಗಳೂರಿನಲ್ಲಿ ತುಂಬಾ ಒಳ್ಳೆಯ ಕೆಲಸವಾಗ್ತಿದೆ, ಸ್ವಚ್ಛ ಭಾರತಕ್ಕೆ ಒತ್ತು ನೀಡುವ ಕಾರ್ಯಕ್ರಮ ಅಂದ್ರು. ಕ್ಲೀನ್ ಮಾಡಿದ್ದನ್ನ ಎಲ್ಲಿ ವಿಲೇವಾರಿ ಮಾಡಬೇಕು ಅನ್ನೋದನ್ನ ತಿಳಿಸಬೇಕು ಅಂದ್ರು. ಒಂದು ಒಳ್ಳೆಯ ಕೆಲಸ ಬೆಂಗಳೂರಲ್ಲಿ ಆರಂಭ ಆಗ್ತಾ ಇದೆ. ಅವರ ಸೈಟ್ ಅನ್ನು ಅವ್ರು ಕ್ಲೀನ್ ಮಾಡ್ತಿದ್ದಾರೆ. ಅವರು ನಂಗೆ ಕೇಳ್ತಾ ಇದ್ದಾರೆ, ಈ ಡಬ್ರಿಯನ್ನು ಎಲ್ಲಿ ಹಾಕ್ಬೇಕು ಅಂತ ಹೇಳಿ. ಅದಕ್ಕಾಗಿ ಕಟ್ಟಡ ಡಬ್ರಿಯನ್ನು ಎಲ್ಲಿ ಹಾಕಬೇಕು ಮತ್ತು ಬೇರೆ ಡಬ್ರಿಯನ್ನು ಎಲ್ಲ ಹಾಕಬೇಕು ಅನ್ನುವಂಥದ್ದನ್ನ ಸಾರ್ವಜನಿಕ ಜಾಗವನ್ನ ಗುರುತು ಮಾಡಿ ಅದನ್ನೊಂದು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಇನ್ನು ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿ, ಜಸ್ಟ್ ಕ್ಲೀನ್ ಬೆಂಗಳೂರು ಓಕೆ, ಆದ್ರೆ ಜಸ್ಟ್ ಫಿಲ್ ಪಾಟ್ ಹೋಲ್ಸ್ ಅಂದ್ರೆ ಗುಂಡಿ ಮುಚ್ಚೋ ಅಭಿಯಾನಕ್ಕೆ ಯಾವಾಗ ಚಾಲನೆ ಕೊಡ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.